ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರದ ವಿರುದ್ಧ ಡಿಎಂಕೆ ಅಧ್ಯಕ್ಷ ಎಂಕೆ ಸ್ಟಾಲಿನ್ ಅವರು ಶನಿವಾರ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ರು. ನಮ್ಮ ದಯೆಯಿಂದ ಟಿವಿಕೆ ಸರ್ಕಾರ ಉಳಿದಿದ್ದು ಈಗ ಶೀಘ್ರದಲ್ಲೇ ಬೀಳಿಸ್ತೀನಿ ಅಂತ ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಎಐಎಡಿಎಂಕೆ ಸದಸ್ಯರನ್ನ ಈಗ ಡಿಎಂಕೆ ಪಕ್ಷಕ್ಕೆ ಬರಮಾಡಿಕೊಂಡು ಮಾತನಾಡಿದಂತಹ ಸ್ಟಾಲಿನ್ ಅವರು ನಮ್ಮ ಕರುಣೆಯಲ್ಲಿರುವಂತಹ ಸರ್ಕಾರವನ್ನ ಆದಷ್ಟು ಬೇಗ ಕಿತ್ತು ಹಾಕುವಂತಹ ನಿಟ್ಟಿನಲ್ಲಿ ಕಾರ್ಯಕರ್ತರು ಕಾರ್ಯೋನ್ಮುಖರಾಗಬೇಕು ಅಂತ ಕರೆ ನೀಡಿದ್ದಾರೆ. ಮಾಜಿ ಎಐಎಡಿಎಂಕೆ ಸದಸ್ಯರು ರಾಜಕೀಯ ಹುದ್ದೆಯ ನಿರೀಕ್ಷೆಗಿಂತ ಅದರ ಸಿದ್ಧಾಂತದಲ್ಲಿ ನಂಬಿಕೆಯನ್ನ ಇಟ್ಟು ಪಕ್ಷವನ್ನ ಸೇರಿದ್ದಾರೆ. ಡಿಎಂಕೆ ಮತ್ತು ಅದರ ಮಿತ್ರ ಪಕ್ಷಗಳು ಸೃಷ್ಟಿಸಿದಂತಹ ರಾಜಕೀಯ ಸಂದರ್ಭಗಳಿಂದಾಗಿ ಈಗ ಆಡಳಿತ ಪಕ್ಷವು ಇನ್ನೂ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಸ್ಟಾಲಿನ್ ಅವರು ಹೇಳಿದ್ದಾರೆ. ಡಿಎಂಕೆಗೆ ಸೋಲು ಗೆಲುವು ಬರುತ್ತೆ ಹೋಗುತ್ತೆ, ಗೆಲುವಿನಿಂದ ನಾವು ನಿರಾಶೆಗೊಂಡವರಲ್ಲ. ಈಗ ಗೆಲುವಿನ ಅವಕಾಶ, ಆಡಳಿತದ ಜವಾಬ್ದಾರಿಯನ್ನ ಕಳೆದುಕೊಂಡಿದ್ರು ಕೂಡ ನಾವು ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಈ ಟಿವಿಕೆ ಸರ್ಕಾರ ನಮ್ಮ ಕರುಣೆಯಿಂದ ನಡೀತಾ ಇದೆ ಅನ್ನೋದನ್ನ ಮರಿಬೇಡಿ ಎಂದಿದ್ದಾರೆ. ಸರ್ಕಾರ ರಚಿಸುವ ಉದ್ದೇಶದಿಂದ ಡಿಎಂಕೆ ಚುನಾವಣೆ ಎದುರಿಸಿತು. ಆದರೆ ಫಲಿತಾಂಶದ ನಂತರ ರಾಜಕೀಯ ಚಿತ್ರಣ ಬದಲಾಯಿತು. ನಮ್ಮ ಮೈತ್ರಿಕೂಟದಲ್ಲಿರುವಂತಹ ಪಕ್ಷಗಳ ಸಹಾಯದಿಂದ ಟಿವಿಕೆ ಸರ್ಕಾರ ಇಂದು ಕಾರ್ಯನಿರ್ವಹಿಸ್ತಾ ಇದೆ. ಅವರು ಟಿವಿಕೆ ಬೆಂಬಲಿಸೋಕೆ ಹೋಗಿ ನಮ್ಮನ್ನ ಒಂಟಿಯಾಗಿ ಬಿಟ್ರು. ಅದು ಅವರ ಆಯ್ಕೆ, ಅವರ ಪ್ರಜಾಪ್ರಭುತ್ವ ಅಂತ ನಾವೇ ಹೇಳಿದ್ದಾಗಿ ತಿಳಿಸಿದ್ರು. ಈಗ ಚುನಾವಣೆಯ ನಂತರ ರಾಜ್ಯದಲ್ಲಿ ಅಸ್ಥಿರತೆ ಮತ್ತು ಕೇಂದ್ರ ಹಸ್ತಕ್ಷೇಪದ ಸಾಧ್ಯತೆಯನ್ನ ತಪ್ಪಿಸೋಕೆ ಬಯಸಿದ್ದೆ. ರಾಷ್ಟ್ರಪತಿ ಆಳ್ವಿಕೆಗೆ ಕಾರಣವಾಗಿ ಈಗ ಬಿಜೆಪಿ ಅಧಿಕಾರಕ್ಕೆ ಬರಬಾರದು ಎಂಬ ಕಾರಣಕ್ಕೆ ಟಿವಿಕೆ ಸರ್ಕಾರ ರಚನೆಯ ವಿಚಾರದಲ್ಲಿ ಹಸ್ತಕ್ಷೇಪವನ್ನ ಮಾಡಲಿಲ್ಲ ಎಂದಿದ್ದಾರೆ. ನಮ್ಮ ಕರುಣೆಯಲ್ಲಿರುವಂತಹ ಈ ದಬ್ಬಾಳಿಕೆಯ ಆಡಳಿತವನ್ನ ಕೊನೆಗೊಳಿಸೋಕೆ ಕೆಲಸ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಪ್ರತಿಜ್ಞೆಯನ್ನ ಮಾಡ್ತೇವೆ ಅಂತ ತಿಳಿಸಿದ್ರು. 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಸೋಲಿನ ನಂತರ ಟಿವಿಕೆ ನೇತೃತ್ವದ ಸರ್ಕಾರದ ವಿರುದ್ಧ ತಂತ್ರ ಹೆಣೆಯೋಕೆ ಈಗ ಡಿಎಂಕೆ ಪ್ರಯತ್ನಿಸ್ತಾ ಇದೆ ಅನ್ನೋ ಹಾಗೆ ಈಗ ಸ್ಟಾಲಿನ್ ಅವರು ಆ ರೀತಿಯ ಹೇಳಿಕೆಯನ್ನ ನೀಡಿದ್ದಾರೆ.